ಸೀಡ್ಲೆಸ್, ಗಮ್ಲೆಸ್, ಸೂಪರ್ ಅರ್ಲಿ, ಈ ರೀತಿ ತೊಳೆ ರೆಡ್ಗೆ ಬರತಕ್ಕಂಥದ್ದು, ಎಲ್ಲೋ ಬರ್ತಕ್ಕಂಥದ್ದು, ತೊಳೆ ಸೈಜ್ ದಪ್ಪ ಬರ್ತಕ್ಕಂಥದ್ದು, ಸಣ್ಣ ಬರ್ತಕ್ಕಂಥದ್ದು. ಸೊ ಈ ರೀತಿ ಎನ್ ನಂಬರ್ ಆಫ್ ವೆರೈಟೀಸ್ ಜಾಕ್ ಫ್ರೂಟಲ್ಲಿ ಅವೈಲೇಬಲ್ ಇದೆ, ಹಲಸಿನ ಗಿಡಗಳು. ಸೊ ಈ ವಿಡಿಯೋದಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೋಡಿ, ನಮ್ಮ ನರ್ಸರಿನಲ್ಲಿ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸಲ್ಲಿ ಯಾವ್ಯಾವ ವೆರೈಟೀಸ್ ಹಲಸಿನ ಗಿಡಗಳಿದೆ ಅಂದ್ಬಿಟ್ಟು. ಇದು ಬಂದು ಗಮ್ಲೆಸ್ ನೋಡಿ, ಎಷ್ಟು ಆಲ್ಮೋಸ್ಟ್ 2 ಲೈನ್ಸ್ ಇದೆ, ಮೋರ್ ದೆನ್ 300-400ಗಿಂತ ಜಾಸ್ತಿನೇ ಇದೆ. ಸೊ ಇದು ಬಂದು ಸಿದ್ಧ ಜಾಕ್ ನೋಡಿ, ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಸಿದ್ದು ಹಲಸು ನಾನು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಇದು ಮತ್ತೆ ಬಂದಿದೆ. ಲಾಸ್ಟ್ ಟೈಮ್ ಇದ್ದಿದ್ದ ಗಿಡಗಳೆಲ್ಲ ಖಾಲಿಯಾಗಿ ಇದೆಲ್ಲ ಹೊಸದಾಗಿ ಮತ್ತೆ ಬಂದಿದೆ. ಸಿದ್ದೂ ಅಷ್ಟೇ ನಿಮಗೆ ಮೋರ್ ದೆನ್ 2000 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದು ರಾಮಚಂದ್ರ ಜಾಕ್ ಫ್ರೂಟ್ ನೋಡಿ, ಎಷ್ಟು ಗಿಡಗಳಿದೆ ಅಂದ್ಬಿಟ್ಟು. ಆ್ಯಂಡ್ ಎಲ್ಲ ಪ್ಲ್ಯಾಂಟ್ಸ್ ಎಷ್ಟು ಹೆಲ್ದಿಯಾಗಿದೆ ಅಂದ್ಬಿಟ್ಟು. ನಮ್ಮ ನರ್ಸರಿನಲ್ಲಿ ನೀವು ಇನ್ನೊಂದು ನೋಟಿಸ್ ಮಾಡ್ಬೋದು, ಯಾವುದೇ ಸ್ಪ್ರೇ ಯಾವ ರೀತಿಯೂ ಕೊಡೋದಿಲ್ಲ. ನಿಮಗೆ ಸ್ಪ್ರೇ ಕೊಟ್ಟರೆ ನೋಡಿ, ಇದ್ರ ಮೇಲೆಲ್ಲ ಒಂಥರ ವೈಟ್ ಪ್ಯಾಚಸ್ ಟೈಪಲ್ಲಿರುತ್ತೆ. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ನೋಡಿ, ನಾಗಚಂದ್ರ ಬೋರ್ಡ್ ಬಂದು ಅಲ್ಲಿದೆ. ಬಟ್ ನೋಡಿ, ಇದೆಲ್ಲ ನಾಗಚಂದ್ರನೇ ಈ ಸಾಲಲ್ಲಿರ್ತಕ್ಕಂಥದ್ದು. ಈಗ ಹೊಸದಾಗಿ ಬಂದಿದೆ ಇದೆಲ್ಲ ನಾಗಚಂದ್ರ. ಶಂಕರ ಹಲಸು, ಇದಕ್ಕೆ ಬೋರ್ಡ್ ಇಲ್ಲ, ಬಟ್ ಈಗ ಹೊಸದಾಗಿ ಬಂದಿದೆ. ಮಲ್ಲೇಶ್ವರಂ, ಬೆಂಗಳೂರಲ್ಲಿ ಪ್ಲೇಸ್ ಕೇಳೇ ಇರ್ತೀರ. ಸೊ ಇದು ಬಂದು ಮಲ್ಲೇಶ್ವರಂ ರೆಡ್ ಅಂದ್ಬಿಟ್ಟು ವೆರೈಟಿ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತೊಳೆ ಎಲ್ಲ ಫುಲ್ಲು ರೆಡ್ಡಾಗಿ ಬರುತ್ತೆ. ನಾವು ನೆಲದಲ್ಲಿ ಹಾಕಿರ್ತಕ್ಕಂಥದ್ದು ನೋಡಿ, ಇದು ಬಂದು ಥೈಲ್ಯಾಂಡ್ ರೆಡ್ ವೆರೈಟಿ. ಆ್ಯಂಡ್ ಇದು ನೆಕ್ಸ್ಟ್ ಬಂದು ಇನ್ನೊಂದು ಗಿಡ ಇದೆ ನೋಡಿ, ಇದು ವಿಯೆಟ್ನಾಮಲ್ಲಿ. ಇದರಲ್ಲೂ ಅಷ್ಟೇ ಕಾಯಿ ಬಿಟ್ಟಿತ್ತು ನಮ್ಗೆ ಆಲ್ರೆಡಿ. ಒಂದು 7 ಫೀಟ್ವರೆಗೂ ಬಂದಿದೆ ಈ ಮರ ಬಂದು. ಇದಿದೆ 10 ಅಡಿಗಿಂತ ಜಾಸ್ತಿನೇ ಇದೆ. ಸೊ ನಾವೆಲ್ಲನೂ ಅಷ್ಟೇ ಒಂದೊಂದು ಈ ರೀತಿ ಹಾಕಿ ನಾವು ಆಲ್ರೆಡಿ ಟ್ರೈ ಮಾಡಿ ಚೆನ್ನಾಗಿ ಬರ್ತಾ ಇರ್ತಕ್ಕಂಥದ್ದೇ ಸಜೆಸ್ಟ್ ಮಾಡ್ತೀವಿ. ಇದು ಬಂದು ಪ್ರಕಾಶ್ ಚಂದ್ರ ಹಲಸು. ನೆಕ್ಸ್ಟ್ ದಂಗ್ ಸೂರ್ಯ ನೋಡಿ, ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲಾಂಟ್ಸ್ ದಂಗ್ ಸೂರ್ಯದಲ್ಲಿ. ನೆಕ್ಸ್ಟ್ ಬಂದು ಇದು ನೋಡಿ, ತೂಬ್ಗೆರೆ, ದೊಡ್ಡಬಳ್ಳಾಪುರ ಸೈಡ್ದು ಈ ವೆರೈಟಿ ಬಂದು ನೋಡಿ. 1 ನಿಮಿಷ, ದಂಗ್ ಸೂರ್ಯ ನಿಮಗೆ ತೊಳೆ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಸ್ವಲ್ಪ ಆರೆಂಜಿಶ್ ಕೂಡ ಇರುತ್ತೆ. ಇದು ಆರೆಂಜಿಶ್ ಸ್ವಲ್ಪ ಡಾರ್ಕ್ ಕಲರೇ ಬರುತ್ತೆ, ಎಲ್ಲೋ ಇಶ್ ಬರೋದಿಲ್ಲ ದಂಗ್ ಸೂರ್ಯ. ಇದು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲಾಂಟ್ಸ್. ಇದರಲ್ಲಿ ದಂಗ್ ಸೂರ್ಯದಲ್ಲಿ 2 ಸೈಜಲ್ಲಿ ಕೂಡ ಅವೈಲೇಬಲ್ ಇದೆ. ಚಿಕ್ಕ ಗಿಡಗಳು ಇದೆ, ನಿಮಗೆ ಒಂದು ಸ್ವಲ್ಪ ಹೈಟ್ ಇರ್ತಕ್ಕಂಥ ಒಂದು 3 ಫೀಟ್ ಮೇಲೆ ಇರ್ತಕ್ಕಂಥ ಪ್ಲಾಂಟ್ಸ್ ಕೂಡ ಅವೈಲೇಬಲ್ ಇದೆ. ತೂಬ್ಗೆರೆ ಆಲ್ರೆಡಿ ತೋರಿಸಿದೆ. ನೆಕ್ಸ್ಟ್ ಬಂದು ಇದು ಸಿಂಧೂರ ಜಾಕ್, ಸಿಂಧೂರ ಹಲ್ಸು ಕೂಡ ನೋಡಿ. ತೂಬ್ಗೆರೆ ನನಗೆ ಮತ್ತು ಸಿಂಧೂರ ಒಂದೇ ಥರ ಅನ್ನಿಸ್ತು, ಇಲ್ಲ ಡಿಫ್ರೆನ್ಸ್ ಇದೆ ಗಿಡದಲ್ಲೇ. ನಿಮಗೆ ಎಲೆನಲ್ಲೇ ಡಿಫ್ರೆನ್ಸಿಯೇಷನ್ ಅನ್ನೋದು ಸ್ವಲ್ಪ ಸಿಮಿಲರ್ ಇದ್ರೂ ಗೊತ್ತಾಗುತ್ತೆ. ವೆರೈಟಿಯಿಂದ ವೆರೈಟಿ ಎಲೆಗಳು ಕೂಡ ಡಿಫರ್ ಆಗುತ್ತೆ. ಇದೆಲ್ಲ ಬಂದು ನಿಮಗೆ ಸಿಂಧೂರ ಜಾಕ್. ನೆಕ್ಸ್ಟ್ ಬಂದು ಜೇನು ಹಲಸು, ಹನಿ ಜಾಕಲ್ಲಿ ಬಂದು ನಿಮಗೆ 6 ಫೀಟ್ 7 ಫೀಟ್ ಇರ್ತಕ್ಕಂಥ ಪ್ಲಾಂಟ್ಸ್ ಕೂಡ ಇದೆ. 3 ಫೀಟಿಂದ 6 ಫೀಟ್ವರೆಗೂ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದು ಮಾಂಕಾಳಿ ರೆಡ್ ಜಾಕ್. ಇದು ಅಷ್ಟೇ ನಿಮಗೆ ತೊಳೆ ಅನ್ನೋದು ರೆಡ್ ಕಲರ್ ಬರುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ. ಸೊ ಎಲ್ಲರ ಫೇವ್ರೇಟ್ ಲಾಲ್ಬಾಗ್ ಮಧುರ. ಯಾಕೆಂದರೆ ಈ ತಳಿ ತುಂಬ ಫೇಮಸ್. ಕಾಯಿಗಳಂತೂ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಡುತ್ತೆ. ಒಂದು ಕಾಯಿ ಕಟ್ ಮಾಡಿಬಿಟ್ರೆ ಬೇಕಾದ್ರೆ 50 ಜನದ ಮೇಲೆ ತಿನ್ಬೋದು, ಅಷ್ಟು ದೊಡ್ಡದಾಗ್ಬಿಡುತ್ತೆ ಲಾಲ್ಬಾಗ್ ಮಧುರ. ಹಾಗೆ ಹೋದರೆ ನೆಕ್ಸ್ಟು ಸಿಂಗಪೂರ್ ಜಾಕ್ ಇದೆ. ಸೊ ಸಿಂಗಪೂರ್ ಹಲಸು ಕೂಡ ನಿಮಗೆ ಯಾವ ರೀತಿ ಬಿಡುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಯೆಲ್ಲೋ ಕಲರಲ್ಲಿ ಬರುತ್ತೆ ಸಿಂಗಪೂರ್ ಜಾಕ್ ಅನ್ನೋದು, ಹಳದಿ ಬಣ್ಣದ್ದು. ಹಲಸಿನ ಹಣ್ಣಲ್ಲೂ ಅಷ್ಟೇ ಕಲರಲ್ಲಿ ಎಷ್ಟು ವೇರಿಯೇಷನ್ಸ್ ಬರುತ್ತೆ ಗೊತ್ತಾ, ಒಂದೊಂದು ಡಿಫ್ರೆಂಟ್ ಆಗಿದೆ. ಇದೆಲ್ಲನೂ ನಿಮಗೆ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಇದು ಬಂದು ಸಿಂಗಪೂರ್ ಜಾಕ್. ಸಿಂಗಾಪುರಲ್ಲೇ ರೆಡ್ ವೆರೈಟಿ ಕೂಡ ಇದೆ ನಿಮಗೆ, ಸಿಂಗಪೂರ್ ರೆಡ್ ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದು ಎವಿಆರ್ ಜಾಕ್ ಫ್ರೂಟ್. ಇದು ಬಂದು ಸ್ವೀಟ್ ಆಗಿರುತ್ತೆ ಟೇಸ್ಟಲ್ಲಿ ಕೂಡ. ಇದು ಹೊಸ ವೆರೈಟಿನೇ, ಇನ್ನೂ ಬೋರ್ಡ್ ಅನ್ನೋದು ನಾವು ಮಾಡಿಸಿಲ್ಲ. ನೇಮ್ ಬೋರ್ಡ್ ಮಾಡಿಸ್ಬೇಕು ಇದಕ್ಕೂ ಕೂಡ. ಇನ್ನೂ ಒಂದು 3-4 ವೆರೈಟೀಸ್ಗೆ ಬೋರ್ಡ್ ಅನ್ನೋದಿಲ್ಲ. ಇದು ಒಂದು ಹೊಸ ವೆರೈಟಿನೇ. ಲಾಲ್ಬಾಗ್ ಮಧುರ, ಇದಕ್ಕೆ ಮುಂಚೆ ನಾನು ದೊಡ್ಡ ಗಿಡಗಳು ತೋರಿಸಿದೆ ನೋಡಿ, ಅದರಲ್ಲೂ ಸಣ್ಣ ಗಿಡಗಳು ಕೂಡ ಅವೈಲೇಬಲ್ ಇದೆ ಲಾಲ್ಬಾಗ್ ಮಧುರದಲ್ಲಿ ಕೂಡ. ಇವೆಲ್ಲ ಲಾಲ್ಬಾಗ್ ಮಧುರದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಗಿಡಗಳು. ಫಸ್ಟ್ ಸೆಟಲ್ ಆಗೋದಕ್ಕೆ ನಾವು ಸಪ್ರೇಟ್ ನೋಡಿ, ಇಲ್ಲೆಲ್ಲ ಜಾಕ್ ಫ್ರೂಟ್ ಬಂದರೆ ಇಲ್ಲಿ ಎಂಡಲ್ಲಿ ಇಟ್ಟಿದ್ದೀವಿ ಇದನ್ನು. ಸೊ ಸೆಟಲ್ ಆಗಬೇಕು ನಮ್ಮ ಹತ್ರ ಗಿಡಗಳು ಫಸ್ಟ್, ಅದಾದಮೇಲೆ ನಾವು ಕೊಡೋದು. ಯಾರ್ಕಂತೂ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಲಸಿನ ಹಣ್ಣು. ಕಾಯಿ ಸೈಜು ದೊಡ್ಡದಾಗೆ ಬರುತ್ತೆ ಇದೂ. ಎಷ್ಟು ಚೆನ್ನಾಗಿ ಬಿಡ್ತಿದೆ ನೋಡಿ. ನೆಕ್ಸ್ಟ್ ಬಂದು ವಿಯೆಟ್ನಾಮ್ ರೆಡ್ ಜಾಕ್. ವಿಯೆಟ್ನಾಮಲ್ಲಿ ಇನ್ನೂ ವೆರೈಟೀಸ್ ಕೂಡ ಇದೆ, ಅದು ಕೂಡ ತೋರಿಸ್ತೀನಿ ನೋಡಿ. ಇದೆಲ್ಲ ವಿಯೆಟ್ನಾಮಲ್ಲಿ ರೆಡ್ ವೆರೈಟಿ. ಇದೆಲ್ಲ ಹಲಸಿನ ಗಿಡಗಳು ನಾನೀಗ ತೋರಿಸ್ತಾ ಇರೋದು. ಅದೇ ನೆಕ್ಸ್ಟ್ ಬಂದು ನೋಡಿ, ವಿಯೆಟ್ನಾಮ್ ಸೂಪರ್ ಅರ್ಲಿ.
ವಿಯೆಟ್ನಾಂ ಸೂಪರ್ ಅರ್ಲಿಯಲ್ಲಿ ನಿಮಗೆ ಚಿಕ್ಕ ಗಿಡಗಳು ಕೂಡ ಅವೈಲೇಬಲ್ ಇದೆ, ಹಾಗೆ ದೊಡ್ಡ ಗಿಡಗಳು ಕೂಡ ಅವೈಲೇಬಲ್ ಇದೆ. ಸೊ ಇದೆಲ್ಲ 5 ಫೀಟ್ 4 ಫೀಟ್ ಇರ್ತಕ್ಕಂಥ ಗಿಡಗಳು. ಇದೆಲ್ಲ ಅಷ್ಟೇ ವಿಯೆಟ್ನಾಂ ಸೂಪರ್ ಅರ್ಲಿ. ಇದಂತೂ ಫಾಸ್ಟಾಗಿ ಮೂವ್ ಆಗುತ್ತೆ, ತುಂಬ ತೊಗೊಂಡೋಗ್ತಾರೆ ಇದನ್ನು ವಿಯೆಟ್ನಾಂ ವೆರೈಟಿನ. ಇದು ಬಂದು J33. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ವೆರೈಟಿ ಕೂಡ. ಇದು ತುಂಬ ಕೇಳ್ತಾರೆ ಈ ವೆರೈಟಿ ಕೂಡ. J33 ಹಲಸು. ನಮ್ಮ ಎಲ್ಲರ ಫೇವ್ರೆಟ್ ಭೈರಚಂದ್ರ ಹಲಸು. ಇದು ಬಂದು ವಾಡಿ ಜಾಕ್, ಸಿಂಗಪೂರ್ ಅರ್ಲಿ ಅಂತಲೂ ಕರಿತೀವಿ, ಇದನ್ನು ವಾಡಿ ಜಾಕ್ ಅಂತಲೂ ಕರಿತೀವಿ. ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲಾಂಟ್ಸ್ ಇದರಲ್ಲಿ. ಜಾಕಲ್ಲಿ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ದೊಡ್ಡ ದೊಡ್ಡ ಗಿಡಗಳು, ಅಂದರೆ 10 ಫೀಟ್ 8 ಫೀಟ್ ಇರ್ತಕ್ಕಂಥದ್ದು ಕೂಡ ಎಲ್ಲ ಒಂದು ಸೈಡಲ್ಲಿ ಇಟ್ಟಿದೆ. ಇದೆಲ್ಲ ನೋಡಿ ದೊಡ್ಡ ಗಿಡಗಳು. ಸೊ ಎಲ್ಲ ಕವರಲ್ಲೇ ಇದೆ, ದೊಡ್ಡ ಕವರ್ಗಳಲ್ಲಿ. ಆಲ್ರೆಡಿ ಹಲಸಿನಣ್ಣು ಬಿಟ್ಟಿರ್ತಕ್ಕಂಥದ್ದು ಕೂಡ ನಾವು ತೊಗೊಂಡಿದ್ದೀವಿ ಇದರಲ್ಲಿ, ಹಲಸಿನಣ್ಣು ಅಂಥ ಗಿಡಗಳು. ಇದೆಲ್ಲ ದೊಡ್ಡ ಗಿಡಗಳು. J33 ಹೇಳಿದ್ನಲ್ವಾ, ಇಲ್ಲೇ ಇದೆ, ನಾನು ಇದು ಮಿಸ್ ಮಾಡಿಬಿಟ್ಟಿದ್ದೀನಿ. ಇದು ಬಂದು G11 ಜಾಕ್. ಕೆಂಪು ರುದ್ರಾಕ್ಷಿ ಬಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿದೆ. ಇದು ಫೇಲ್ಡ್ ಪ್ಲಾಂಟ್ಸ್, ಅದಕ್ಕೋಸ್ಕರ ನಾವು ಇದನ್ನು ತರಿಸ್ತಾ ಇಲ್ಲ. ಯಾರಾದರೂ ಬೇಕೇ ಬೇಕು ಅಂದವ್ರಿಗೆ ಮಾತ್ರ ಇಟ್ಟಿದ್ದೀವಿ. ರುದ್ರಾಕ್ಷಿಯಲ್ಲಿ ಬಂದು ತುಂಬ ಹಣ್ಣು ದೊಡ್ಡದಾದ್ಮೇಲೆ ಮರ ಕಚ್ಚಲ್ಲ, ಕಾಯಿ ಕಚ್ಚುತ್ತೆ, ಕೊಳ್ತೋಗ್ತಿದೆ ಮರದಲ್ಲೇ. ತುಂಬ ಅಂದರೆ ತುಂಬ ಕಾಯಿಗಳು ಕೊಳ್ತೋಗ್ತಿದೆ. ನಾನು ಆಲ್ರೆಡಿ ಅದು ಒಂದು ವಿಡಿಯೋ ಮಾಡಿದ್ದೀನಿ, ಬ್ಯಾಕ್ ಸೈಡ್ ಹೋಗಿ ನೋಡಿ ನಮ್ದು ಯಾವ ರೀತಿ ಮರದಲ್ಲೇ ಕೊಳ್ತು ಬಿದ್ದೋಗ್ತಿದೆ ಅಂದ್ಬಿಟ್ಟು. ಇದು ಬಂದು ಲೆಮನ್ ಜಾಕ್. ಹೆಸ್ರಿಗೆ ತಕ್ಕಂಗೆ ಆ ಹೆಸ್ರುಗಳು ಕೂಡ ಅದಕ್ಕೆ ಬಂದಿರುತ್ತೆ, ಆ ಹೆಸರಲ್ಲೇ ಇರುತ್ತೆ ನಿಮಗೆ ಟೇಸ್ಟ್ ಎಲ್ಲ ಯಾವ ರೀತಿ ಇರುತ್ತೆ ಆ್ಯಂಡ್ ಕಲರ್ ಟೆಕ್ಸ್ಚರ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಸೂರ್ಯ ಇಲ್ಲಿ ಸ್ವಲ್ಪ ಗಿಡಗಳು ಇಟ್ಟಿದ್ದೀವಿ. ಹಾಗೆ ನೆಕ್ಸ್ಟ್ ಬಂದು ಪಿಂಗಾನ್ ರೆಡ್ ಅಂದ್ಬಿಟ್ಟು. ಪಿಂಗಾನ್ ರೆಡ್ ತೊಳೆ ನೋಡಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಇದು ಅಷ್ಟೇ ಡಾರ್ಕ್ ಆರೆಂಜಿಶ್ ಕಲರೇ ಬರುತ್ತೆ. ಇದು ದಂಗ್ಸೂರ್ಯ, ಸಾರಿ. ಓಕೆ, ಪಿಂಗಾನ್ ರೆಡ್ ಬಂದು ನಿಮಗೆ ಇಲ್ಲಿ ಸ್ವಲ್ಪ ಗಿಡಗಳೇ, ಸ್ವಲ್ಪ ಸಸಿಗಳೇ ಇರೋದು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಎಲ್ಲ ದಂಗ್ಸೂರ್ಯನೇ ಇರೋದು. ಇಲ್ಲಿ ಒಂದಷ್ಟು ಇದೆಯಲ್ಲ, ಒಂದು 10 ಗಿಡಗಳು ಮಾತ್ರನೇ ಪಿಂಗಾನ್ ರೆಡ್ ಇರೋದು. ಎಲ್ಲ ಸ್ವಲ್ಪ ದೊಡ್ಡ ಗಿಡಗಳಿದೆ, ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ನೇಮ್ ಬೋರ್ಡ್ ನೋಡಿ. ಇದು ಬಂದು ರೆಡ್ ಕಿಂಗ್ ಜಾಕ್ ಅಂದ್ಬಿಟ್ಟು, ರೆಡ್ ಕಿಂಗ್ ಹಲಸು. ಇದು ಅಷ್ಟೆಲ್ಲ 5 ಫೀಟ್ ಮೇಲೆ ಇರ್ತಕ್ಕಂಥ ಪ್ಲಾಂಟ್ಸೇ ಅವೈಲೇಬಲ್ ಇರ್ತಕ್ಕಂಥದ್ದು ಈ ವೆರೈಟಿನಲ್ಲಿ. ಸ್ಟಾರ್ಟಿಂಗಲ್ಲೇ ಹೇಳಿದೆ ಸೀಡ್ಲೆಸ್ ಕೂಡ ಅವೈಲೇಬಲ್ ಇದೆ ಅಂದ್ಬಿಟ್ಟು. ಎಲ್ಲ ಸೀಡ್ಲೆಸ್ ಅಂದರೆ ಬೀಜರಹಿತ ಹಲಸು. ಬೀಜರಹಿತ ಹಲಸು ಅಂದರೆ ಬೀಜ ಪೂರ್ತಿ ಇರೋದಿಲ್ಲ ಅಂದ್ಬಿಟ್ಟಲ್ಲ, ಸಣ್ಣಗೆ ಚೂರೇ ಚೂರು ಇರುತ್ತೆ ಒಳಗಡೆ ಸೀಡ್ ಅನ್ನೋದು. ನಾನು ನೆಕ್ಸ್ಟ್ ಟೈಮ್ ಕಟ್ ಮಾಡಿದಾಗ ಸೀಡ್ಲೆಸ್ ಜಾಗ್ದು ವೀಡಿಯೋ ಮಾಡಿ ಹಾಕ್ತೀನಿ, ಸೊ ದಟ್ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಇದು ಬಂದು ಗಮ್ಲೆಸ್ ಅಂತೂ ಇಲ್ಲೇ ಇದೆ, ತೋರಿಸ್ತೀನಿ ಮರ ಕೂಡ. ಗಮ್ಲೆಸ್ ವಿಡಿಯೋ ಕೂಡ ಮಾಡಿದ್ದೀನಿ. ಗಮ್ಲೆಸ್ ಮರ ಯಾವ ರೀತಿ ಇದೆ ಅಂದ್ಬಿಟ್ಟು. ಫುಲ್ ಇನ್ನು ಕಾಯಿಗಳಿದೆ, ಎಲ್ಲ ಖಾಲಿ ಆಗೋಗಿದೆ ಅಂದ್ಕೊಂಡಿದೆ. ಇನ್ನು ಒಂದಷ್ಟು ಕಾಯಿದೆ. ಗಮ್ಲೆಸ್ ಅಂತೂ ನನ್ನ ಫೇವ್ರೆಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ನೀವು ಇಷ್ಟು ದೊಡ್ಡ ಕಾಯಿ ಇದೆ ಅಲ್ವಾ, ಒಬ್ಬರೇ ತಿನ್ಬೋದು. ತಿನ್ನೋದಕ್ಕೂ ಸ್ವಲ್ಪ ಕೊಬ್ಬರಿ ಥರ ಇರುತ್ತೆ ಆ್ಯಂಡ್ ಸ್ವೀಟ್ ಜಾಸ್ತಿ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಇದಂತೂ. ಅಷ್ಟೇ ಅಲ್ಲ, ಹಲಸಿನ ಗಿಡಗಳು ದೊಡ್ಡ ಇದರಲ್ಲಿ ಕೂಡ ನೋಡಿ, ವಿಯೆಟ್ನಾಂ ಸೂಪರ್ ಅರ್ಲಿಯಲ್ಲಿ ಎಷ್ಟು ದೊಡ್ಡ ಗಿಡ ಇದೆ ಅಂದ್ಬಿಟ್ಟು. ಇದು ಬಂದು ನಾನು 5 ಫೀಟ್ ಇದ್ದೀನಿ, ಇದು ನನಗಿಂತ ಮೇಲೆ ಇದೆ, 6 ಫೀಟ್ ಹತ್ತಿರ ಇದೆ. ಸೊ 5 ಫೀಟ್ 4 ಫೀಟ್ 6 ಫೀಟ್ ಇರ್ತಕ್ಕಂಥ ಸೂಪರ್ ಅರ್ಲಿಯಲ್ಲಿ ಇದೆಲ್ಲ ದೊಡ್ಡ ಸಸಿಗಳು. ಸೊ ಹಲಸಿನ ಹಣ್ಣಲ್ಲಿ ಯಾರಾದರೂ ಚಿಕ್ಕ ಗಿಡಗಳು ಕೂಡ ಇದೆ. ಚಿಕ್ಕ ಗಿಡಗಳು ಈಗ ನಿಮಗೆ 300-250 ರುಪೀಸ್, ಆದರೆ ದೊಡ್ಡ ಗಿಡಗಳು ರೇಟ್ ಬೇರೆ ಇರುತ್ತೆ. ಸೊ ರೇಟ್ಸ್ ಎಲ್ಲ ತಿಳ್ಕೊಬೇಕು ಅಂದರೆ ತೇಜ ನರ್ಸರಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಇಷ್ಟೇ ಅಲ್ಲ ನೋಡಿ, ಜಾಕ್ ಫ್ರೂಟಲ್ಲಿ ದೊಡ್ಡ ಗಿಡಗಳು ಆಲ್ಮೋಸ್ಟ್ ಎಲ್ಲ ವೆರೈಟೀಸಲ್ಲಿ ದೊಡ್ಡ ಗಿಡಗಳು ಕೂಡ ಅವೈಲೇಬಲ್ ಇದೆ. ಇದೆಲ್ಲ ಅಷ್ಟೇ ಜಾಕ್ ಫ್ರೂಟ್ ಅಲ್ಲಿರ್ತಕ್ಕಂಥ ಇದೆ. ವಾವ್, ಎಷ್ಟೊಂದಿದೆ. ಇದು ಎಲ್ಲ ಅಷ್ಟೇ ಅಬೌವ್ 5 ಫೀಟ್ ಇರ್ತಕ್ಕಂಥ ಪ್ಲ್ಯಾಂಟ್ಸೇ. ನಾವು ನೆಲದಲ್ಲಿ ಹಾಕಿರ್ತಕ್ಕಂಥ ನಾಗಚಂದ್ರ ಹಲಸು ಎಷ್ಟು ದೊಡ್ಡದಾಗಿದೆ ಅಂದರೆ, ಈ ಸರಿ ಅಂತೂ ಕಾಯಿಗಳ ಲೆಕ್ಕನೇ ಇಡೋಕ್ಕಾಗದಷ್ಟು ಕಾಯಿ ಬಿಟ್ಟಿತ್ತು. ನಾನು ವೀಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ. ಈಗೆಲ್ಲ ಪೂರ್ತಿಯಾಗಿ ಖಾಲಿ ಆಗಿದೆ ನಾಗಚಂದ್ರ. ಇದಕ್ಕಂತೂ ಫ್ಯಾನ್ ಬೇಸೇ ಇದೆ ಈ ಹಲಸಿನ ಹಣ್ಣಿಗಂತೂ. ತುಂಬಾ ಚೆನ್ನಾಗಿದೆ ನಾಗಚಂದ್ರ ವೆರೈಟಿ. ಸರಿಯಲ್ಲಿ ಎಲ್ಲಿ ನೋಡಿದ್ರು ಅಷ್ಟೇ, ಅಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ, ಈ ರೀತಿ ಎಲ್ಲ ವೆರೈಟಿನೂ ಹಾಕಿದ್ದೀವಿ ನಾವು. ಅಲ್ಲೊಂದಿದೆ ಶಂಕರ ಹಲಸು ನೋಡಿ, ನಾವು ಹಾಕಿ ಈಗ ಹೋಗಿದೆ ಒಂದು 15 ಫೀಟ್ ಹತ್ತಿರ ಹೋಗ್ಬಿಟ್ಟಿದೆ ಮೇಲ್ಗಡೆ. ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ ಜಾಕ್ ಫ್ರೂಟ್ ಅನ್ನೋದು, ಸೂಪರ್ ಆಗಿದೆ. ನೆಲದಲ್ಲಿ ಹಾಕಿರ್ತಕ್ಕಂಥದ್ದು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ವೆರೈಟಿ ಬಂದು ಚಂಪಡ್ಕ.
ಇದು ಒಂದು 7 ಫೀಟ್ ಇದೆ. ಇದರಲ್ಲಂತೂ ಎಷ್ಟು ಕಾಯಿ ಸಿಕ್ಕಿತ್ತು ಗೊತ್ತಾ. ಇದು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಚಂಪಡ್ಕ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ತಂದೆಯವ್ರ ಎಕ್ಸ್ಪ್ಲನೇಷನ್ ಕೊಡೋದೇ ಇದೆ, ಬ್ಯಾಕ್ ಸೈಡ್ ವೀಡಿಯೋಸ್ ನೋಡಿ. ಈಗೆಲ್ಲ ಕಾಯಿ ಬರ್ತಿದೆ ಇದು ಚಂಪಡ್ಕ ಬಂದು. ಬಟ್ ಇದು ಪ್ಲಾಂಟ್ಸ್ ಈಗ ಖಾಲಿ ಆಗಿದೆ. ಚಂಪಡ್ಕ ವೆರೈಟಿ ಮಾತ್ರ ಒಂದು ಅವೈಲಬಲ್ ಇಲ್ಲ. ಇದನ್ನು ಬೇಗ ತರಿಸ್ತೀವಿ ಇದನ್ನು ಕೂಡ. ಚಂಪಡ್ಕ ಆ ಕಡೆ G11 ಇದೆ. ಪೀನಟ್ ಬಟರ್ ಅಂತೂ ಸೂಪರ್ ಆಗಿಬಿಟ್ಟಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದು ಬಂದು ಭೈರಚಂದ್ರ. ಇದು ಬಂದು ನೋಡಿ ಸಿದ್ದು ಜಾಕ್ ಆಲ್ರೆಡಿ ಬಿಟ್ಟಿದೆ. ಅದಕ್ಕೋಸ್ಕರ ಸಿದ್ದು ತೋರಿಸ್ಬಿಡೋಣ ಅಂದ್ಬಿಟ್ಟು ತುಂಬ ಜನ ಸಿದ್ದು ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀರಾ. ನೋಡಿ ಸಿದ್ದು ಜಾಕ್ ಈಗೆಲ್ಲ ಬಿಟ್ಟಿದೆ. ನಮ್ಮದ್ರಲ್ಲೂ ನೆಲದಲ್ಲಿ ಹಾಕಿರ್ತಕ್ಕಂಥ ಸೀಡ್ಲೆಸ್ ಮರ ಇದು. ಇದರಲ್ಲಿ ಕಾಯಿ ಇಲ್ಲ. ನೆಕ್ಸ್ಟ್ ಕಾಯಿ ಬಿಟ್ಟಿದ ತಕ್ಷಣ ತೋರಿಸ್ತೀನಿ. ಅಷ್ಟು ವೆರೈಟಿ ಬಟರ್ ಫ್ರೂಟ್ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಈ ಸಾರಿ. ನನ್ನ ಮಗ ನೋಡಿ ಯಾವ ರೀತಿ ಆಡ್ತಿದ್ದಾನೆ ಅಂದ್ಬಿಟ್ಟು. ಭೈರಚಂದ್ರ ಇದು ನಮ್ಮದು ಹಳೇ ಮರ, ತುಂಬ ಹಳೆ ಮರ ಇದು. ನರ್ಸರಿ ಸ್ಟಾರ್ಟಿಂಗಲ್ಲೇ ರುದ್ರಾಕ್ಷಿ ಇದೆ. ಇದು ಬಂದು ಲಾಲ್ಬಾಗ್ ಮಧುರ ನೋಡಿ, ಇನ್ನೂ ಕಾಯಿ ಕೂಡ ಇದೆ. ಒಂದು ಆದಮೇಲೆ ಒಂದು ಬರ್ತಾನೆ ಇದೆ. ಅಲ್ಸ್ಟ್ಯಾಂಡ್ ಅಂತೂ ನರ್ಸರಿನೆಲ್ಲ ಆಲ್ಮೋಸ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಇದು ಬಂದು ರುದ್ರಾಕ್ಷಿ. ಇದೇ ನಾನು ಹೇಳಿದ್ದು ಫೇಲ್ಯೂರ್ ವೆರೈಟಿ. ಇದು ಎಕ್ಸಾಂಪಲ್ ತೋರಿಸೋದಕ್ಕೆ ಅಂದ್ಬಿಟ್ಟೆ ನಮ್ಮ ತಂದೆಯವರು ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲೇ ಇದೆ. ಆದರೆ ಸಿಗೋ ಹಣ್ಣಲ್ಲಿ ಈಗ ಒಂದು 50 ಬಿಟ್ಟಿದೆ ಅಂದ್ಕೊಳ್ಳಿ, 30 ವೇಸ್ಟ್ ಆದರೂ 20 ಕಚ್ಕೊಳ್ಳುತ್ತಲ್ವ. ಆ 20 ಬಿಡೋದು ಅಷ್ಟೇ ಸೂಪರಾಗಿರುತ್ತೆ. ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಅಲ್ಲೊಂದು ಕಾಯಿ ಇದೆ. ಇದೇ ರುದ್ರಾಕ್ಷಿ. ಒಂದು ಕೈ ಹೇಳ್ತೆ ನೋಡಿ, ಹಿಂಗೆ ಹಿಡ್ಕೋಬೋದು, ಒಬ್ಬರೊಂದು ಕಾಯಿ ತಿನ್ಬೋದು. ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೆ ಮಾತ್ರ. ಬಟ್ ಇದು ಫೇಲ್ಯೂರ್ ವೆರೈಟಿ. ರುದ್ರಾಕ್ಷಿ ಇದೆ, ದಪ್ಪ ರುದ್ರಾಕ್ಷಿ ಇದೆ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಎಲ್ಲ ಹಲಸಿನ ಹಣ್ಣುಗಳು ಈ ರೀತಿ ಎಂಟ್ರೆನ್ಸಲ್ಲಿ ನಾವು ಲಿಸ್ಟ್ ಮಾಡಿ ಹಾಕಿದ್ದೀವಿ. ಅದು ಯಾವ ರೀತಿ ಫ್ರೂಟಿಂಗ್ ಆಗುತ್ತೆ ಅನ್ನೋದು ಕೂಡ ಡೀಟೇಲ್ಸ್ ಇದೆ. ಒಂದ್ಸಲಿ ನರ್ಸರಿನ ವಿಸಿಟ್ ಮಾಡಿ, ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್. ನೋಡಿ ಈ ರೀತಿ ಬುಡದಲ್ಲೇ ಬರ್ತಕ್ಕಂಥದ್ದು ಇದೆ. ತುಂಬ ವೆರೈಟೀಸ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಇದೆ. ಇಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ ಮೇಲೆ. ಇಲ್ಲಿ ಬಂದು ರಾಮಚಂದ್ರ, ತೂಬ್ಗೆರೆ, ಸಿದ್ಧ ಹಲಸು, ಚಂಪಡ್ಕ, ಹೆಜ್ಜೇನು ಹಲಸು, ಪಾಲೂರ್ ಹಲಸು, ಪ್ರಕಾಶ್ ಚಂದ್ರ, ವರಾಶ್ರೀ, J33, G11, ಪಿಂಗಾನ್ ರೆಡ್, ಪಿಂಗಾನ್ ಎಲ್ಲೋ, ಇದೆಲ್ಲ ನಾನು ತೋರಿಸಿದೆ ಆಲ್ರೆಡಿ ನಿಮಗೆ ಗಿಡಗಳು. ಸೊ ಇದೆಲ್ಲ ನೋಡಿ ಫ್ರೂಟಿಂಗ್ ಆದಾಗ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಈ ರೀತಿ ಸ್ವಲ್ಪ ಲೈಟಿಶ್ ಎಲ್ಲೋ ಬರ್ತಕ್ಕಂಥದ್ದು, ಆಲ್ಮೋಸ್ಟ್ ವೈಟ್ ಕಲರ್ ಇರ್ತಕ್ಕಂಥದ್ದು ಕೂಡ ಇದೆ. ಇದು ಬಂದು ನಿಮಗೆ ಪಿಂಗಾನಲ್ಲಿ ಬರುತ್ತೆ ವೆರೈಟಿ. ಇದೆಲ್ಲ ಅವೈಲಬಲ್ ಇರ್ತಕ್ಕಂಥ ಪ್ಲಾಂಟ್ಸ್. ಇದು ಬಂದು ನೋಡಿ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್, ನಿಯರ್ ರಾಣಿ ಸುರ್ಕರ್, ದೇವನಹಳ್ಳಿ, ಬ್ಯಾಂಗ್ಳೂರ್ ರೂರಲ್ ಡಿಸ್ಟ್ರಿಕ್ಟ್ 562110. ನೀವು ಒಂದ್ಸಲಿ ಇದನ್ನು ಗೂಗಲಲ್ಲಿ ಹಾಕ್ಕೊಂಡು ನೀವು ತೇಜ ನರ್ಸರಿ ಅಂತ ಹಾಕಿದ್ರೇ ಸಾಕು, ಗೂಗಲಲ್ಲಿ ನಮ್ಮ ನರ್ಸರಿ ಎಲ್ಲ ಡೀಟೇಲ್ಸು ಬರುತ್ತೆ. ಇದೆಲ್ಲ ಅವೈಲಬಲ್ ಇರ್ತಕ್ಕಂಥ ಫ್ರೂಟ್ ವೆರೈಟೀಸ್. ಜಾಕ್ ಫ್ರೂಟಲ್ಲೇ ನಿಮಗೆ ಮೋರ್ ದೆನ್ 20 ವೆರೈಟೀಸ್ ಇದೆ. ಆಲ್ರೆಡಿ ಈ ವಿಡಿಯೋದಲ್ಲೇ ತೋರಿಸಿದ್ನಲ್ವ. ಇದೆಲ್ಲ ಅದು ಬಿಟ್ಟು ನಿಮ್ಗೆ ಇನ್ನೂ 350 ಫ್ರೂಟ್ ವೆರೈಟೀಸ್ ಪ್ಲಾಂಟ್ಸ್ ಕೂಡ ಇದೆ. ಸ್ಪೈಸಸ್ ನೋಡಿ ಏನೇನಿದೆ ಅಂದ್ಬಿಟ್ಟು ಇಲ್ಲಿ ಒಂದ್ಸಲಿ ನೋಡ್ಬಿಡಿ. ಇದೆಲ್ಲ ಅವೈಲಬಲ್ ಇರ್ತಕ್ಕಂಥ ಸ್ಪೈಸಸಲ್ಲಿ ಕೂಡ ತುಂಬಾ ವೆರೈಟೀಸ್ ಇದೆ. ಎಲ್ಲ ಚಕ್ಕೆ, ಲವಂಗ, ಜಾಯಿಕಾಯಿ, ಜಾಪತ್ರೆ, ಇದೆಲ್ಲನೂ ಅಷ್ಟೇ. ಲವಂಗ ಹೇಳಿದ್ನಲ್ವ, ಮೆಣಸು, ಇದೆಲ್ಲ ಸಿಗುತ್ತೆ ನಿಮಗೆ ಬಂದರೆ ಗಿಡಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಲೆಂದಿ ಆಗೋಯ್ತು ವಿಡಿಯೋ. ಇದನ್ನು ನಾನು ಕಟ್ ಮಾಡಲು ಹಾಗೆ ಹಾಕ್ತೀನಿ, ಯಾಕಂದರೆ ಇನ್ನು ಜಾಕ್ ಫ್ರೂಟಲ್ಲಿ ಯಾವ್ಯಾವ ವೆರೈಟಿ ಇದೆ ಅನ್ನೋದು ಬೇಕು. ಗಿಡಗಳು ಯಾವ ರೀತಿ ಕಾಣುತ್ತೆ ಆ್ಯಂಡ್ ಅದು ಹಣ್ಣು ಬಿಟ್ಟಾಗ ತೊಳೆಗಳು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕಲ್ಲ. ನೋಡಿ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹಾಗೆ ಜೊತೆಗೆ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ ನಂಬರ್ ಈ ನಂಬರ್ಗೆ ಮ್ಯಾಚಪ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆ ಯಾವ ಹಲಸು ಯಾವ ಕಲರಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಇದು ಬಿಟ್ಟು ಈಗ ಹೊಸದಾಗಿ ಒಂದು 5-6 ವೆರೈಟಿ ಬಂದಿದೆ. ಅದನ್ನು ನಾನು ವೀಡಿಯೋದಲ್ಲಿ ಗಿಡಗಳು ತೋರಿಸ್ಬೇಕಾದ್ರೆ ನಿಮಗೆ ಹೇಳಿದ್ದೀನಿ, ಇದು ಹೊಸ ವೆರೈಟಿ ಅಂದ್ಬಿಟ್ಟು. ಸೊ ಇದ್ರ ಜೊತೆಗೆ ಈಗ ಈ ಚಾರ್ಟಲ್ಲಿ ಇರೋದು ಬಿಟ್ಟು ಹೊಸ ವೆರೈಟೀಸ್ ಕೂಡ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.